ನಾನಿಲ್ಲಿ ಡಿಸೈನ್ ಮಾಡೋಕ್ಕೆ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು ಲೈಟ್ ಆರೆಂಜ್ ಕಲರ್ ಮತ್ತೊಂದು ಬ್ಲೂ ಕಲರ್. ಅದನ್ನ ಎರಡೂ ಒಟ್ಟಿಗೆ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ನ ಬಟ್ಟೆಗೆ ಹಾಕೋಬೇಕು. ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಅಟ್ಯಾಚ್ ಮಾಡ್ಕೋಬೇಕು. ಎರಡೂ ಒಟ್ಟಿಗೆ ಒಂದು ನಾಟ್ ಹಾಕೋತಿದ್ದೀನಿ. ಈಗ ನೆಕ್ಸ್ಟು ನಾವು ಯಾವ ಕಲರ್ ಡಿಸೈನ್ ಮಾಡಬೇಕಲ್ಲ ಆ ಕಲರ್ ಮಾತ್ರ ತಗೊಂಡು ಬೇರೆ ಕಲರ್ ಬಿಟ್ಟು ಅದನ್ನ ಹಿಂದ್ಗಡೆಯಿಂದ ಹ್ಯಾಂಡಲ್ ಮಾಡ್ಕೊತ ಬರಬೇಕು. ನಾನಿಲ್ಲಿ ಆರೆಂಜ್ ಕಲರ್ದು ಡಿಸೈನ್ ಮಾಡ್ತಿದ್ದೀನಿ ಫಸ್ಟು. ಸೊ ಹಾಗಾಗಿ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಹಿಂದೆ ಬ್ಲೂ ಕಲರ್ನ ಹಿಂದೆ ಹಾಕಿ ಡಿಸೈನ್ ನಾವು ಹೇಗೆ ಹಾಕ್ತೀವಲ್ಲ ಅದ್ರ ಹಿಂದೆನೇ ಬ್ಲೂ ಕಲರ್ನ ಹ್ಯಾಂಡಲ್ ಮಾಡ್ಕೊತ ಬರಬೇಕು. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಬೀಡ್ ಆ್ಯಡ್ ಮಾಡ್ಕೊತಿದ್ದೀನಿ. ಬೀಡ್ ಹಾಕಿ ಒಂದು ನಾಟ್ ಹಾಕೋತಿದ್ದೀನಿ. ನಾಟ್ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಹಿಂದೆ ಬ್ಲೂ ಕಲರ್ ಇದೆ, ಅದನ್ನ ಒಳಗಡೆಯಿಂದನೇ ನಾವು ಆರೆಂಜ್ ಕಲರ್ ನಾಟ್ ಹಾಕೋತಿದ್ದೀನಿ. ಲಾಕ್ ಮಾಡಿ 5 ಚೈನ್ಸ್ 5 ಚೈನ್ ಹಾಕಿ ಬಟ್ಟೆನ ತಿರುಗಿಸ್ಕೊಂಡು ಆರೆಂಜ್ ಕಲರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಒಳಗಡೆಯಿಂದನೇ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋತಿದ್ದೀನಿ. ಮತ್ತೆ ಬಟ್ಟೆ ತಿರುಗಿಸ್ಕೊಂಡು ಈಗ ಮೇಲ್ಗಡೆ 3 ಚೈನ್ ಹಾಕೋತಿದ್ದೀನಿ. 2 3 ಚೈನ್ಸ್ ಹಾಕೋ ಮೇಲೆ ನೆಕ್ಸ್ಟ್ ನಾವು ಕಂಬ ಹಾಕೋತಿದ್ದೀವಿ. ಡಬಲ್ ಕ್ರೋಶೆ 12 ಡಬಲ್ ಕ್ರೋಶೆ ಹಾಕೋತಿದ್ದೀನಿ. 13 ಬೇಕಾದ್ರೆ ಹಾಕೋಬೋದು. ಅದು ಆರ್ಚ್ ಎಲ್ಲಿವರೆಗೂ ಕಂಪ್ಲೀಟ್ ಆಗುತ್ತೋ ನೋಡ್ಕೊಂಡು ಹಾಕೊಳ್ಳಿ. 3 4 12 ಕಂಬ ಹಾಕಿ ತೋರಿಸ್ತಿದ್ದೀನಿ. ಈ ರೀತಿ ಕಾಣ್ತಿದೆ. ಇವಾಗ ನಾವು ಬಟ್ಟೆಗೆ ಲಾಕ್ ಮಾಡ್ಕೋತಿದ್ದೀವಿ. ಹಿಂದೆ ಬ್ಲೂ ಕಲರ್ ಥ್ರೆಡ್ ಇದೆ. ಬಟ್ಟೆಗೆ ಲಾಕ್ ಮಾಡಿಕೊಂಡು ಈಗ ಚೈನ್ ತಗೊಳಕ್ಕೆ ನಾವು ಇದು ಮಾಡ್ತೇವಲ್ಲ ಹಾಗೆ ಮಾಡಿಕೊಂಡು ನೆಕ್ಸ್ಟ್ ಬ್ಲೂ ಕಲರ್ನ ತಗೊಂಡು ಒಂದು ಸಣ್ಣ ಹೋಲ್ ಕಾಣ್ತಿರುತ್ತಲ್ಲ ನೀಡಲಲ್ಲಿ ಅಲ್ಲಿ ನಾವು ಬ್ಲೂ ಕಲರ್ ತಗೋಬೇಕು. ಇವಾಗ ಆರೆಂಜ್ ಕಲರ್ ಲೂಸ್ ಆದ್ರೂ ಅದನ್ನು ಸ್ವಲ್ಪ ಹಿಂದೆ ಎತ್ಕೊಂಡ್ರೆ ಬೇಗ ಆಗುತ್ತೆ. ಅದ್ರ ಮೇಲ್ಗಡೆ ನೆಕ್ಸ್ಟ್ ನಾವು ಬ್ಲೂ ಕಲರ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಹಾಕ್ಕೊಂಡು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬಟ್ಟೆಗೆ ಲಾಕು ಆಗಲೇ ನಾವು ಬ್ಲೂ ಕಲರ್ನ ಹಿಂದೆ ತೊಗೊಂಡು ಬಂದ್ವಿ. ಇವಾಗ ಆರೆಂಜ್ ಕಲರ್ ಹಿಂದೆ ಹ್ಯಾಂಡಲ್ ಮಾಡಿಕೊಂಡು ಬ್ಲೂ ಕಲರ್ಲಿ ಡಿಸೈನ್ ಮಾಡ್ತಿದ್ದೀವಿ. ಮೇಲ್ಗಡೆ 5 ಚೈನ್ಸ್ ಬೇಡಾದ್ಮೇಲೆ ಮೇಲ್ಗಡೆ ಕಂಬಗಳನ್ನ ಹಾಕೊಳ್ಳೋಕ್ಕೆ 5 ಚೈನ್ ಹಾಕಿ ಬಟ್ಟೆ ತಿರುಗಿಸ್ಕೊಂಡು ಬ್ಲೂ ಕಲರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆ ತಿರುಗಿಸ್ಕೊಂಡು ಮೇಲ್ಗಡೆ 3 ಚೈನ್ಸ್ ಆದಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 5 ಚೈನ್ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆನೆ
12 ಡಬಲ್ ಕ್ರೋಶೆ, 12 ಡಬಲ್ ಕ್ರೋಶೆ ಹಾಕಿದ್ದೀನಿ. ಆಗಲೇ ತೋರಿಸ್ದಲ್ಲ ಅದೇ ರೀತಿಯೇ ಈ ಸರಿನೂ ಲಾಕ್ ಮಾಡಬೇಕು. ಆರೆಂಜ್ ಕಲರ್ ದಾರ ಹಿಂದೆ ಇಟ್ಕೊಂಡು ಲಾಕ್ ಮಾಡುವಾಗ ನೋಡಿಕೊಂಡು ಬ್ಲೂ ಕಲರ್ದು ಥ್ರೆಡ್ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಈಗ ಆರೆಂಜ್ ಕಲರ್ ತೊಗೊಂಡು ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಮಾಡಬೇಕು. ನಾನಿಲ್ಲಿ 4 ಆರ್ಚಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಈ ಕಾಣುತ್ತೆ. ನಿಮ್ಮ ಬ್ಯಾಕ್ ಸೈಡ್ ನೋಡಿದ್ರೆ ಒಂದು ಥ್ರೆಡ್ ಆಪೋಸಿಟ್ ಥ್ರೆಡ್ ಏನಿದೆಯಲ್ಲ ಅದು ಹಿಂದೆ ಹ್ಯಾಂಡಲ್ ಆಗಿರೋದು ಗೊತ್ತಾಗುತ್ತೆ. ಡಬಲ್ ಕಲರ್ ಬೇಕನ್ನೋರು ಈ ರೀತಿ ಮಾಡ್ಕೋಬೋದು. ಥ್ಯಾಂಕ್ ಯು.